ಹೆಚ್ಚಂದ್ರೆ ಡಿಗ್ರಿ ಮಾಡಿದವರಿದ್ರು. MA ಮಾಡುವಾಗಲೇ ಅದೊಂದು ಹೋರಾಟ. ಅಲ್ಲಿಂದ ಮುಂದಿಂದು ಇದು ತುಂಬ ದೊಡ್ಡ ಹೋರಾಟ. ಇದೆಲ್ಲ ಮಾಡಿ ಟೈಪಿಂಗ್ ಮಾಡಿಸ್ಬೇಕು, ಥೀಸಿಸ್ ಎಲ್ಲ ಬರದೆ ಅಷ್ಟೊತ್ತಿಗೆ ನಾನು ಬೆಂಗಳೂರಲ್ಲೇ ಕೆಲಸ ಮಾಡೋಕ್ಕೂ ಶುರು ಮಾಡಿದೆ. ಲೆಕ್ಚರರ್ ಆಗಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ ಕಡೆಗೆ PhD ಮಾಡ್ತಾ ಇದ್ದೆ. ರಜಕ್ಕೆ ಇಲ್ಲಿ ಕಾಲೇಜ್ ರಜೆ ಇದ್ದಾಗ ಹಾಸ್ಟೆಲಲ್ಲೇ ಹೋಗಿ, ಮನೆಗೆ ಹೋಗ್ದೇನೆ ಹಾಸ್ಟೆಲ್, ಯಾಕಂದರೆ ಮನೆ ಹೇಳ್ದಲ್ಲ ಕೂಡು ಕುಟುಂಬ, ಅಲ್ಲಿ ನಿನಗೆ ವೈಯಕ್ತಿಕ ಸಮಯಗಳು ಕಡಿಮೆ ಇರುತ್ತೆ. ಹಾಗಾಗಿ ಮತ್ತೆ ಹಾಸ್ಟೆಲ್, ಇದೆಲ್ಲದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂದೆ. ನೀನು ಏನು ಹೇಳಿದರೆ ಇಲ್ಲ ಅಂತಿರಲಿಲ್ಲ. ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಹಂಪಿ ಯೂನಿವರ್ಸಿಟಿಯವರು ಒಂದು ಕನ್ನಡ ಸಿನಿಮಾ ಇತಿಹಾಸ, ಚಲನಚಿತ್ರ ಇತಿಹಾಸ ಅಂತ ಒಂದು 800 ಪುಟಗಳ 2 ವಾಲ್ಯೂಮಲ್ಲಿ ಪುಸ್ತಕ ತಂದರು. ಅದು ಯಾವುದೋ ಕಾರಣಕ್ಕೆ ಅದು ಏನೋ ಸಣ್ಣ ಪುಟ್ಟ ನಮ್ಮ ಜನಕ್ಕೆ ಯಾವುದಕ್ಕೆ ಗಲಾಟೆ ಮಾಡಬೇಕು ಅಂತ ಗೊತ್ತಿರಲ್ಲ, ಸುಮ್ಮನೆ ಯಾವುದೋ ಒಂದು ಭಾವನೆಗಳ ಹಿಂದೆ ಹೋಗಿ ಸುಮ್ಮನೆ ಗಲಾಟೆ ಮಾಡಿ ಆ ಪುಸ್ತಕವನ್ನು ಬ್ಯಾನ್ ಮಾಡಬೇಕು ಅಂತ ಗಲಾಟೆ ಆಯಿತು. ಸದ್ಯಕ್ಕೆ ಅದರ ಮಾರಾಟ ನಿಲ್ಲಿಸಿದ್ರು. ಅದು ನನಗೆ ಇನ್ನೇನು ತಗೋಬೇಕು, ಅದಕ್ಕೆಲ್ಲ ನಾನು ಬೆಂಗಳೂರಿಗೆ ಬರಬೇಕು, ಒಂದು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿಯೇ ನಾನೊಂದು ಸಣ್ಣ ವಸ್ತು ಪಡ್ಕೋಬೇಕು, ಬೆಂಗಳೂರಿಗೆ ಬರಬೇಕು, ಇಲ್ಲಿ ಬಂದು ತಗೋಬೇಕು. ನನಗೆ ಹಿಂದಿನ ದಿವಸ ಸುದ್ದಿ ಗೊತ್ತಾಗಿದೆ, ನಾಳೆಯಿಂದ ಪುಸ್ತಕ ಸಿಗಲ್ಲ.